ಅಂತೂ ಹತ್ರ ಬಂದಿದೆ. ಸೊ ಕೊಲೆಗಾರ ತುಂಬಾ ಬುದ್ಧಿವಂತ. ಒಂದ್ ಕಡೆ ಒಂದಷ್ಟು ಜನರನ್ನ ಎತ್ಕಡ್ತಾನೆ, ಇನ್ನೊಂದ್ ಕಡೆ ವಿರೋಧ ಪಕ್ಷದ ನಾಯಕರುಗಳನ್ನ ಮುಸ್ಲಿಮ್ಸ್ ವಿರುದ್ಧವಾಗಿ ಹೇಳಿಕೆ ಕೊಟ್ಟು ದಿಕ್ಕನ್ ತಪ್ಪಿಸೋ ಕೆಲಸ ಆಗತ್ತೆ. ಇನ್ನೊಂದ್ ಕಡೆ ಬೆಳಗಾಮಲ್ಲಿ ಮಕ್ಕಳ ಶಾಲೆಯ ಟ್ಯಾಂಕ್ಗೆ ನೀರು ಹಾಕಿ ಅಕಸ್ಮಾತ್ ಅವತ್ತು ಬಚಾವಾದ್ರು ಮಕ್ಕಳು. ಅಲ್ಲೊಂದು 25-30 ಜನ ಮಕ್ಕಳು ಸುತ್ತೋಗಿದ್ರೆ ಹಿಂದೂ ಮುಸ್ಲಿಂ ಗಲಾಟೆ ಆಗಿ ಬೆಳಗಾಂ ಕಡೆ ಹೊಟ್ಟೋಗಿರೋದು. ಎಂಟೈರ್ ಡಿವಿಯೇಷನ್ ಅಂಡ್ ಬೈ ಗಾಡ್ಸ್ ಗ್ರೇಸ್ ಮೇಲೊಬ್ಬ ಇದ್ದಾನೆ. ಅದರಿಂದ ಬೆಳಗಾಮಲ್ಲಿ ಯಾವುದೇ ಮಕ್ಕಳು, ಯಾಕಂದ್ರೆ ಅಲ್ಲಿ ಇದ್ದಿದ್ದು ಮುಸ್ಲಿಂ ಹೆಡ್ ಮಾಸ್ಟರ್, ಅಕಸ್ಮಾತ್ ಮಕ್ಕಳು ಸುತ್ತೋಗಿದ್ರೆ ಅಲ್ಲಿ ಕರ್ನಾಟಕದಲ್ಲಿ ಧರ್ಮಸ್ಥಳ ಬಿಟ್ಟು ಹಿಂದೂ ಮುಸ್ಲಿಂ ಗಲಾಟೆಗೆ ಶುರುಚ್ಕೊಳ್ತಾ ಇತ್ತು. ಆದ್ರೂ ವಿರೋಧ ಪಕ್ಷದ ನಾಯಕನಾದಂತ ಅಶೋಕ್ ಇದು ಕಮ್ಯುನಿಸ್ಟ್ ಅವರ ಷಡ್ಯಂತ್ರ ಅಂತ ಕೇರಳ ಕಡೆ, ಆಮೇಲೆ ಯಾರು ಏನು ತಮಿಳುನಾಡಿನ MP ಒಬ್ಬನಿಗೆ ಗೆದ್ದಿದ್ದಾನೆ, ಫಾರ್ಮರ್ IAS ಅವನ ಕಡೆ, ಆಮೇಲೆ ನಾನಾ ರೀತಿಯಾಗಿ ಯಾವುದೇ ಕನ್ನಡದ ಮಾಧ್ಯಮಗಳು ತೋರಿಸಿದಾಗೆ ಮಾಧ್ಯಮ ಮೀಡಿಯಾ ಹೌಸ್ಗಳ ಮೇಲೆ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಿದ ಕೊಲೆಗಾರ. ಯಾವುದೇ ಮಾಧ್ಯಮ ತೋರಿಸಲಿ, ಬಟ್ ಅಂತಾರಾಷ್ಟ್ರೀಯ ಮಾಧ್ಯಮ, ನಮ್ಮ ಅದೃಷ್ಟಕ್ಕೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು CNN, IBN ಜೊತೆನಲ್ಲಿ BBC, ನ್ಯಾಷನಲ್ ಮೀಡಿಯಾ ಎಲ್ಲ ಕವರ್ ಮಾಡ್ತಾ ಇದೆ. ಇಂಡಿಯಾ ಟುಡೇ ಅಂತೂ ಸತತವಾಗಿ ಕವರ್ ಮಾಡ್ತಾ ಇದೆ. ಕರ್ನಾಟಕದ ಮಾಧ್ಯಮ, ಕನ್ನಡ ಮಾಧ್ಯಮ ಕವರ್ ಮಾಡಿಲ್ಲ ಅಂತ ಪ್ರಕಾರ ರಾಷ್ಟ್ರೀಯ ಮಾಧ್ಯಮಗಳು ಕವರ್ ಮಾಡ್ತು. ಸೊ ಇವತ್ತಿಗೆ ಇಫ್ ಐ ಆಮ್ ನಾಟ್ ರಾಂಗ್ ಅನ್ಅಫಿಷಿಯಲಿ ಆದ್ರೆ, ಯಾಕಂದ್ರೆ CID SID ಅವರು ಬಾಯಿ ಬಿಟ್ಟಿಲ್ಲ. ಸೊ ಹಂಗಾಗಿ ಒಂದಷ್ಟು ಮಾಹಿತಿಗಳ ಪ್ರಕಾರ, ಒಂದಷ್ಟು ಕನ್ಫರ್ಮ್ಡ್ ನ್ಯೂಸಿನ ಪ್ರಕಾರ 9 ಪಳೆವಳಿಕೆ ಸಿಕ್ಕಿರೋದಂತೂ ಗ್ಯಾರಂಟಿ. 6ನೇ ಬಿಟ್ಟಲ್ಲಿ 1 ಸಿಕ್ಕಿದ್ರೆ ಮಿಕ್ಕಿದ್ದು ಆ ಗುಡ್ಡದಲ್ಲಿ ಒಟ್ಟು 9 ಪಳೆವಳಿಕೆ ಸಿಕ್ಕಿದೆ. ಸೊ ಕೊಲೆಗಾರ ಪೊಲೀಸ್ ಅತಿಥಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಇವತ್ತೇನಾಯ್ತು, ಯೂಟ್ಯೂಬರ್ಸ್ ಮೇಲೆ ಅಟ್ಯಾಕ್ ಆಗಿದೆ. ಓಕೆ, ಅವರು ಒಂದಷ್ಟು ಕೊಲೆಗಾರರ ಕಡೆ ಗೂಂಡಾಗಳ ಪರವಾಗಿ ಗೂಂಡಾಗಳ ಅಂತ ಹೇಳ್ಕೊಂಡು ಒಂದೆರಡು ಮಾಧ್ಯಮ, ಪಬ್ಲಿಕ್ ಟಿವಿ ಮತ್ತೆ ಪವರ್ ಟಿವಿ ತೋರಿಸ್ತಿರೋದು ಗ್ರಾಮಸ್ಥರು ಅಂತ. ಅಲ್ರಿ, ಗ್ರಾಮಸ್ಥರು ಊಟ ಮಾಡಿ ಮಲ್ಕಂತಾರೆ, ಇವರೆಲ್ಲ ಗೂಂಡಾಗಳು. ಸೊ ಇವ್ರ ಪ್ರಕಾರ ಯೂಟ್ಯೂಬರ್ಸ್ ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟಿದಂತ. ಓಕೆ, ಪ್ರಿಸ್ಯೂಮಿಂಗ್ ಆ 4 ಜನ ಯೂಟ್ಯೂಬರ್ಸ್ ತಪ್ಪು ಸುದ್ದಿ ಕೊಡ್ತಾರೆ ಅಂತ ಇಟ್ಕೊಂಡನ ಏನ್ ಮಾಡ್ಬೇಕು ಇವರು? ಹೊಡಿಬೇಕಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಆಯ್ತು. ಆಸ್ ಸಿಂಪಲ್ ಆಸ್ ಇಟ್. ಪೊಲೀಸರು FIR ಮಾಡ್ತಾರೆ, ತಪ್ಪಿತ್ತು ಅಂದ್ರೆ ಒಳಗಡೆ ಹಾಕ್ತಾರೆ. ಅದಾಗ್ಲಿಲ್ಲ, ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ. ಏನು ಹಾಗಾದ್ರೆ ಧರ್ಮಸ್ಥಳದಲ್ಲಿ ಪೊಲೀಸು, ನ್ಯಾಯಾಲಯ, ಕಾನೂನೇನಿಲ್ವಾ? ಪ್ರಿಸ್ಯೂಮಿಂಗ್ ಅಲ್ಲಿ ಯಾರ್ಯಾರೋ ಬರ್ಕೊಂಡಿದ್ದಾರೆ, ಅಲ್ಲಿ ಗ್ರಾಮಸ್ಥರಿಗೆಲ್ಲ ನೊಂದೋಗ್ಬಿಟ್ರಂತೆ. ಅಲ್ರಿ, ಅಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನ ಊತ ಹಾಕಿದ್ದಾರೆ, ಅವ್ರ ಕುಟುಂಬದವ್ರು ನೊಂದೋಗಿಲ್ವಾ? ಇವತ್ತಿನ ಅಲ್ಲಿ ಸ್ಟ್ರೈಕ್ ಬೇರೆ ಮಾಡಿಸ್ತಾವನೆ ಪವರ್ ಟಿವಿಯನ್ನು. 20 ಜನ ಕುಣಿಸ್ಕೊಂಡ್ಲೇ, ನೀವು 200 ಜನ ಅಲ್ಲ 500 ಜನ ಕೂತ್ಕೊಂಡು ಸ್ಟ್ರೈಕ್ ಮಾಡಿ. ಅಲ್ಲಿ ತನಿಖೆ ನಡೀತಾ ಇದೆ, ಸತ್ಯ ಹೊರಗಡೆ ಬರಲೇಬೇಕು. ನೀವು ಸ್ಟ್ರೈಕ್ ಮಾಡಿದ್ರು, ಅಟ್ಯಾಕ್ ಮಾಡಿದ್ರು, SITಯ ಮಾಹಿತಿ ಹೊರಗಡೆ ಬರುತ್ತೆ, ಬಿಡಲ್ಲ ನಾವು. ವಿ ಹ್ಯಾವ್ ಡಿಸೈಡೆಡ್. ನೀವು ಡಿವಿಯೇಷನ್ ಮಾಡಕ್ಕೇನಾದ್ರೂ ಅಟ್ಯಾಕ್ ಅಂತ ಕೂತ್ಕೊಂಡ್ರೆ ನಾವ್ ಯಾರು ಡಿವೇಟ್ ಆಗಲ್ಲ. ವಿ ವಿಲ್ ಓನ್ಲಿ ಫೋಕಸ್ ಆನ್ SIT ತನಿಖೆ. ನಮಗೆ SIT ತನಿಖೆಯ ದಿಕ್ಕನ್ನ ಯಾವುದೇ ಕಾರಣಕ್ಕೂ ನಮ್ಗೆ ತಪ್ಪಲ್ಲ. ಇವತ್ತು ಯೂಟ್ಯೂಬರ್ಸ್ ಮೇಲೆ ಅಟ್ಯಾಕ್ ಏನ್ ವಿಚಾರ? ಅದು ತಪ್ಪು ಮಾಹಿತಿ ಕೊಟ್ಟಂಗೆ ಕಂಪ್ಲೇಂಟ್ ಕೊಡಿ. ಬೇಡ ಅಂದಾರೆ ಯಾರು? ಯಾಕೆ? ಧರ್ಮಸ್ಥಳದಲ್ಲಿ ಗ್ರಾಮಸ್ಥರು, ಸೋಕಾಲ್ಡ್ ಗ್ರಾಮಸ್ಥರ ಮುಖವಾಡ ಹಾಕೊಂಡ್ರ ಅಂತ ಗೂಂಡಾಗಳಿಗೆ ಕಂಪ್ಲೇಂಟ್ ಕೊಡೋ ಯೋಗ್ಯತೆ ಅಲ್ವಾ? ನೀವು ಯಾವನಲ್ಲಿ ಕೈ ಎತ್ತಕ್ಕೆ? ಹೂ ಆರ್ ಯು? ಏನ್ 200 ಜನ ಇದ್ದೀರಾ? 300 ಜನ ಅವ್ನು ಯಾರೋ ಹಾಕಿದ, ನೀನ್ ಬಾ ಅಂತ. ಲೈ, ನಾವು ಬಂದ್ರೆ ಇಡೀ ಕರ್ನಾಟಕ ಬರ್ತೀವಿ. ಧರ್ಮಸ್ಥಳದಲ್ಲಿ ಜಾಗ ಇರಲ್ಲ. ಒಂದು ಕರೆ ಕೊಟ್ರೆ ಟು ಶೋ ದಟ್ ನಾನೆಂತ ಕ್ರಾಂತಿಕಾರಿ ಅಂತ ನಾನೇನಾರು ಒಂದು ಕರೆ ಕೊಟ್ರೆ ಧರ್ಮಸ್ಥಳದಲ್ಲಿ ಜನ ಯಾವ ಮಟ್ಟಿಗೆ ಸೇರ್ತಾರೆ ಅಂತಂದ್ರೆ ಅದು ಕತೆ ಬೇರೆ ಆಗತ್ತೆ. ನಾವು SIT ತನಿಖೆನ ದಿಕ್ ತಪ್ಸಕ್ ಇಷ್ಟ ಇಲ್ಲ ಯಾರಿಗೂ. ವಿ ಆರ್ ಓನ್ಲಿ ಫೋಕಸಿಂಗ್ ಆನ್ SIT. ಯಾಕಂದ್ರೆ ಅಲ್ಲಿ ತನಿಖೆ ನಡೆದ್ರೆ ಸತ್ಯ ಹೊರಗಡೆ ಬರೋದು. ನಾವು ನಿಮ್ ತರ ನೀವು 200 ಜನ ಕೂತ್ಕೊಂಡು ಅಲ್ಲಿ ಧಿಕ್ಕಾರ ಕೊಡ್ದೋ, ಧಿಕ್ಕಾರ ಯಾಕೋ ತಾಕತ್ತಿದೆ ಕಂಪ್ಲೇಂಟ್ ಕೊಡೋ. ಯಾರು ಅಟ್ಯಾಕ್ ಮಾಡಿದ್ರಲ್ಲ ಅವರು ತಪ್ಪು ಇನ್ಫಾರ್ಮೇಶನ್ ಏನೋ ಮಾಡಿದಾರೆ ಅಲ್ವಾ? ಅಂದ್ರೆ
ಯೂಟ್ಯೂಬ್ ಅಲ್ಲಿ ಸುಳ್ಳು ಸುದ್ದಿನೇ ಹರಿಸಿದ್ದಾರೆ. ನಿಮಗೆ ಯೋಗ್ಯತೆ ಇದ್ರೆ ಅದೇ ಧರ್ಮಸ್ಥಳ ಪೊಲೀಸ್ ಠಾಣೆನಲ್ಲಿ ಕಂಪ್ಲೇಂಟ್ ಕೊಡಿ. ಯಾರು ಬೇಡ ಅಂದಿದ್ದು ಒಡಿಯಕ್ಕೆ ನೀವು ಯಾರು ಹೇಳ್ಕೊಟ್ರಿ ಇದನ್ನ? ಪವರ್ ಟಿವಿ ರಾಕೇಶ್ ಹೇಳ್ಕೊಟ್ನಾ ಈ ತರ ಎಲ್ಲ ಗಲಾಟೆ ಮಾಡಿ ಅಂತ ಪವರ್? ಯಾಕಂದ್ರೆ ಅವನು ಅಮ್ಮ ಅಕ್ಕ ಎಲ್ಲ ಅವನೇ ಹೇಳ್ಬಿಟ್ಟು ಬಂದಿದ್ದು. ಪವರ್ ಟಿವಿ ರಾಕೇಶ್ ಶೆಟ್ಟಿ ಷಡ್ಯಂತ್ರದ ಒಂದು ಭಾಗನ ಇದು. 100% ಕೊಲೆಗಾರ ಅರೆಸ್ಟ್ ಆಗೇ ಆಗ್ತಾನೆ. ನೀವು ಏನೇ ಗಲಾಟೆ ಮಾಡಿ, ಏನೇ ಕಿತ್ತಾಟ ಮಾಡಿ, ಪೊಲೀಸರು ಏನೇ ಲಾಠಿ ಚಾರ್ಜ್ ಮಾಡಲಿ, ಬಟ್ ಒಂದಂತೂ ನಿಜ, ಕೊಲೆಗಾರ ಅರೆಸ್ಟ್ ಆಗ್ತಾನೆ. ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾರು ಡಿವಿಯೇಟ್ ಆಗಲ್ಲ ಇಲ್ಲಿ. ನಾವ್ ಯಾರು ದಡ್ರೇನಲ್ಲ. ಆಗ್ಲಿ ಬಿಡು ಗಲಾಟೆ, ಪೊಲೀಸರು ಅದ್ರ ಕಂಟ್ರೋಲ್ ಮಾಡಕ್ಕೆ ನೀವು ಕಂಪ್ಲೇಂಟ್ ಕೊಡಿ, ಅವರು ಕಂಪ್ಲೇಂಟ್ ಕೊಡ್ಲಿ, ಏನಾಗುತ್ತೆ? ಈಗ ನಿಮ್ ಪ್ರಕಾರ ಸುಳ್ಳು ಸುದ್ದಿ ಕಂಪ್ಲೇಂಟ್ ಕೊಡ್ರೋ? ಯಾಕೆ ಧರ್ಮಸ್ಥಳ ಪೊಲೀಸರು ಇಲ್ವಾ? ಕೊಡ್ರಿ, ಈಗಲೂ ಹೋಗಿ ಕೊಡಿ. ಅಟ್ಯಾಕ್ ಮಾಡಿದ್ಮೇಲೆ ಹೋಗಿ ಕೊಡಿ. ನಿಮಗೆ ಕೆಳಗಡೆ ಸೀಟ್ಸ್ ಇದ್ರೆ ಅವರು ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ದಾರೆ ಅಂತಂದ್ರೆ ಅದನ್ನ ತಮ್ ಡ್ರೈವ್ ಹಾಕಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡಿ. ಅದನ್ನ ಬಿಟ್ಟು ಇದೆಲ್ಲ ಡ್ರಾಮಾ ಏನೋ? ಏನ್ ನಿಮ್ಮೊಬ್ಬರೇನಾ? ಏನ್ 200 ಜನನಾ, 300 ಜನನಾ, 500 ಜನನಾ? ಇಡೀ ಕರ್ನಾಟಕ 6 ಕೋಟಿ ಜನ ಇದ್ದಾರೆ. 10% ಜನ ಈ ವಿಚಾರದಲ್ಲಿ ಬರ್ತೀವಿ ಅಂದದ್ದು ಕೂಡ 60 ಲಕ್ಷ ಜನ ಧರ್ಮಸ್ಥಳದಲ್ಲಿ ಇರ್ತಾರೆ. ಕರೆ ಕೊಟ್ರೆ ಕೊಡ್ಬೇಕಾ? ಟೆಸ್ಟ್ ಮಾಡ್ಬೇಕಾ? ನಮ್ಗೆ ಸರ್ಕಾರದ ಮೇಲೆ, ಸರ್ಕಾರ ಮಾಡಿರೋ SIT ಮೇಲೆ, ತನಿಖೆ ಮೇಲೆ ನಂಬಿಕೆ ಇದೆ. ಈ ದೇಶದ ಸಂವಿಧಾನ ಮೇಲೆ ನಂಬಿಕೆ ಇದೆ. ನಿಮ್ ತರ ಪುಡಾರಿಗಳ ತರ ಅಟ್ಯಾಕ್ ಮಾಡೋದು, ಪುಡಾರಿಗಳ ತರ ಏನೋ ಕಂಪ್ಲೇಂಟ್ ಕೊಡದೆ ಅಲ್ಲೇ ಕೂತ್ಕೊಂಡು ಅವ್ನ ಪವರ್ ಟಿವಿನ ಅದನ್ನೇ ಓಡಿಸ್ತಾನೆ. ನ್ಯಾಯ ಕೊಡಿ, ಹೋಗಿ ಕಂಪ್ಲೇಂಟ್ ಕೊಡ್ರು. ಅಲ್ಲಿ ಘೋಷಣೆ ಕರೆಯೋದು ಬಂದು ನಾವು ಬಂದ್ರೆ ಹೇಳದ್ನಲ್ಲ, ಮಿನಿಮಮ್ 10 ಲಕ್ಷ ಜನ ಬರ್ತೀವಿ. ಧರ್ಮಸ್ಥಳ ಅಲ್ಲ, ಸುತ್ತಮುತ್ತ ಎಲ್ಲ ತುಂಬ ಹೋಗುತ್ತೆ. ಬೇಕಾ ಫೈಟ್ ಮಾಡ್ಬೇಕನ್ನ? ವಿಲ್ ಫೈಟ್. ನಾಟ್ ಎನ್ ಇಶ್ಯೂ. ಅಲ್ಲಪ್ಪ, ಈಗ ಜನಗಳ ಸ್ಟ್ರೆಂತ್ ತೋರಿಸ್ಬೇಕಾ? ಅದನ್ನು ತೋರ್ಸೋಣ. ನಮ್ಗೇನ್ ಸಮಸ್ಯೆ ಇಲ್ಲ. ಯಾಕೆ ನಮ್ಗೆ ನಂಬಿಕೆ ಇದೆ. ನಮ್ಮ ದೇಶದ, ನಮ್ಮ ಸಂವಿಧಾನದ ಮೇಲೆ, ನಮ್ಮ ದೇಶದ ವ್ಯವಸ್ಥೆ ಮೇಲೆ, ನಮ್ಮ ದೇಶದ ತನಿಖೆ ಮೇಲೆ ನಮ್ಗೆ ನಂಬಿಕೆ ಇದೆ. ನಿಮ್ಗೆ ಆ ಯೂಟ್ಯೂಬರ್ಸು ಏನೋ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ರಲ್ಲ, ತಮ್ ಡ್ರೈವ್ ಹಾಕೊಂಡು ಹೋಗಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಆಗೋಗಿತ್ತಪ್ಪ. ನೀವು ಅಟ್ಯಾಕ್ ಮಾಡೋಂತ ಅವಶ್ಯಕತೆ ಏನಿದೆ? ನೀವೇನು ಸರ್ಟಿಫೈಡ್ ಗುಂಡಾಗಳೇನೋ? ನೀವು ಸರ್ಟಿಫೈಡ್ ಗುಂಡಾಗ್ಲ? ಹಂಗಾರೆ ಪ್ರಜಾಪ್ರಭುತ್ವ ಇಲ್ಲ, ಪೊಲೀಸ್ ಇಲ್ಲ, ಸರ್ಕಾರ ಇಲ್ಲ, ನೀವು ಸರ್ಟಿಫೈಡ್ ಗುಂಡನ? ಅವರು ಪ್ರಸಾರ ಮಾಡಿದ್ದಾರೆ ಅಂತಂದ್ರೆ ತಮ್ ಡ್ರೈವ್ ಹಾಕೊಂಡು ಹೋಗಿ ಅಲ್ಲಿ ಧರ್ಮಸ್ಥಳ ಪೊಲೀಸ್ ಇರೋದಾರೆ, FIR ಮಾಡ್ತಾರೆ, ಮುಗೀತಲ್ವಾ? ನಿಮ್ಗೆ ಜಯ. ಅದ್ ಬಿಟ್ಟು ಅಟ್ಯಾಕ್ ಮಾಡೋದು ಯಾವ್ದು ನೋಡಿದು? ಅಂದ್ರೆ ಮುಂಚೆಯಿಂದ. ಆಮೇಲೆ ಪೊಲೀಸ್ ಅವ್ರಿಗೆ, SIT ಅವ್ರಿಗೆ ಇನ್ನೊಂದು ಪ್ರಬಲವಾದಂತ ವಿಚಾರ ಏನು ಅಂತಂದ್ರೆ, ಈ ಅಟ್ಯಾಕರ್ಸ್ ಅಲ್ಲೆಲ್ಲ ಕೂತ್ಕೊಂಡಿದ್ರಲ್ಲ, ಅವ್ರದ್ದು ವಿಡಿಯೋ ಎಲ್ಲ ಮಾಡಿ, ಈ ಕೊಲೆಗಳಿಗೂ ಅಲ್ಲಿ ಕೂತ್ಕೊಂಡು ಸ್ಟ್ರೈಕ್ ಮಾಡ್ತಾ ಇರೋರ್ಗೂ ಏನಾದ್ರೂ ಸಂಬಂಧ ಇದೆಯಾ ವೆರಿಫೈ ಮಾಡಬೇಕು SIT. ಇಟ್ಸ್ ಗುಡ್ ದಟ್ ಏನೋ ಇವರು ಬೀದಿಗೆ ಬಂದಿರೋದು ತುಂಬಾ ಒಂದು ರೀತಿಯಲ್ಲಿ ಒಳ್ಳೆ ವಿಚಾರ. ಕಾರಣ ಯಾಕೆ ಅಂತಂದ್ರೆ, ಈ ಕೊಲೆಗಳಿಗೆ, ಇವ್ರಿಗೆ, ಈ ಸ್ಟ್ರೈಕ್ ಮಾಡ್ತಾ ಇರೋರ್ಗೆ ಏನಾದ್ರೂ ಸಂಬಂಧ ಇದೆಯಾ? SIT ಪೊಲೀಸರು ದಯಮಾಡಿ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇರೋರು, ಗಲಾಟೆ ಮಾಡ್ತಾ ಇರೋ ವಿಡಿಯೋಗಳನ್ನ ಮಾಡಬೇಕು. ಕೈಂಡ್ಲಿ ವೆರಿಫೈ ಆನ್ ದ ಇನ್ವೆಸ್ಟಿಗೇಷನ್ ಮೋಡ್. ಕೊಲೆಗಳಿಗೂ ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇರೋ ಗೂಂಡಾಗಳಿಗೂ ಏನಾದ್ರೂ ಸಂಬಂಧ ಇದೆಯಾ? ಇದ್ದೇ ಇರುತ್ತೆ. ಅವ್ರಾಗ ಅವ್ರು ಈಚೆ ಬಂದಿದ್ದಾರೆ. ಇಟ್ಸ್ ಎ ಗುಡ್ ಆಪರ್ಚುನಿಟಿ ಫಾರ್ ಇನ್ವೆಸ್ಟಿಗೇಷನ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಇದು. ಯಾಕಂದ್ರೆ ನಾವು ಕೂಡ ವಿ ಆರ್ ಆಲ್ಸೋ ಡೌನ್ಲೋಡಿಂಗ್ ದ ವಿಡಿಯೋಸ್. ನಾವು ಕೂಡ ವೆರಿಫೈ ಮಾಡ್ತಾ ಇದ್ದೀವಿ. ಆಗಿರುವಂತ ಕೊಲೆಗಳಿಗೂ, ಬೀದಿನಲ್ಲಿ ಗಲಾಟೆ ಮಾಡ್ತಾರೋ ಗೂಂಡಾಗಳಿಗೆ ಏನಾದ್ರೂ ಲಿಂಕ್ ಇದೆಯಾ? ಇಟ್ ಹ್ಯಾಸ್ ಟು ಬಿ ವೆರಿಫೈಡ್ ಬೈ ದ SIT ಅವರು ಇದನ್ನ ವೆರಿಫೈ ಮಾಡಬೇಕು. ನಮ್ಗೆ ಒಳ್ಳೆ ಆಪರ್ಚುನಿಟಿ ಇವ್ರು ಗಲಾಟೆ ಮಾಡಿರೋದು, ಬೀದಿಗೆ ಬಂದಿರೋದು. ಯಾಕಂದ್ರೆ ಇಷ್ಟು ದೊಡ್ಡ ಧರ್ಮಸ್ಥಳದಲ್ಲಿ ಕೊಲೆಗಾರನ್ನ ಹುಡುಕಬೇಕು ಅಂದ್ರೆ ನಮಗೂ ಕಷ್ಟ ಆಗತ್ತೆ. ಈ ಗುಂಪನ್ನ ಮಾನಿಟರ್ ಮಾಡಿ, ಈ ಗುಂಪನ್ನ ನಾವು ಇನ್ವೆಸ್ಟಿಗೇಷನ್ ಮಾಡಿ ಏನಾದ್ರೂ ಲಿಂಕ್ ಇದೆಯಾ ಕೊಲೆಗಳಿಗೆ? ಇಟ್ಸ್ ಎ ಗುಡ್ ಆಪರ್ಚುನಿಟಿ ಫಾರ್ SIT. ನಾವು ಕೂಡ ಈ ಗುಂಪನ ಮೇಲೆ ಒಂದು ಕಣ್ಣನ್ನ ಇಟ್ಟು ತನಿಖೆಯನ್ನ ಮಾಡ್ತಾ, ಯಾಕಂದ್ರೆ ಸಂವೇರ್ ಐ ಫೀಲ್ ಸ್ಟ್ರಾಂಗ್ಲಿ ಫೀಲ್ ಆಗ್ತಾ ಇದೆ, ಆಗಿರುವಂತ ಕೊಲೆಗಳಿಗೂ ಈ ಬೀದಿನಲ್ಲಿ ಗಲಾಟೆ ಮಾಡಿರೋ ಗೂಂಡಾಗಳಿಗೂ ಏನಾದ್ರೂ ಲಿಂಕ್ ಇರ್ಬೋದಲ್ವಾ? ಕ್ವೈಟ್ ಪಾಸಿಬಲ್. ಈ ಗೂಂಡಾಗಳಿಗೂ ಆಗಿರುವಂತ ಕೊಲೆಗಳಿಗೂ ಇವರ ದಣಿಗಳಿಗೂ ಏನೋ ಲಿಂಕ್ ಇರ್ಬೇಕಲ್ವಾ? ಈಗ ಅವರು ಬೀದಿಲಿ ಕೂತ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಒಂದು ಫ್ರೇಮ್ ಅಲ್ಲಿ ವಿ ಹ್ಯಾವ್ ಗಾಟ್ ಸಸ್ಪೆಕ್ಟ್ಸ್. ಇವರಲ್ಲ, ಇವರು ಒಂದು ರೀತಿನಲ್ಲಿ ದೇ ಆರ್ ದ ಸಸ್ಪೆಕ್ಟ್ ಆಫ್ ದಿಸ್ ಮರ್ಡರ್. ಒಂದಂತೂ ಅರ್ಥ ಆಯ್ತು,
ನಮ್ಗೆ ಸಸ್ಪೆಕ್ಟ್ಗಳು ಅವರಾಗವ್ರೆ ಬಂದು ಬೀದಿನಲ್ಲಿ ಅವರಾಗವ್ರೆ ಎಸ್ ನಾವಿರಬಹುದು ಅಂತ ತೋರಿಸಿದಾರೆ. SIT ಹ್ಯಾಸ್ ಟು ಟೇಕ್ ಅ ಕಾಗ್ನಿಜೆನ್ಸ್ ಆಫ್ ದಿಸ್ ಪೀಪಲ್. ಇವರುಗಳ ವಿಡಿಯೋ ಆಗ್ಬೇಕು ಅಂಡ್ ಯು ಕ್ಯಾನ್ ಮಾನಿಟರ್. ಏನೋ ಅವ್ರನ್ನೇನು ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಈ ಒಂದು ಗುಂಪು ಹೊರಗಡೆ ಏನ್ ಬಂದು ಗಲಾಟೆ ಮಾಡಿ ಹೊಡೆದು ಈಗ ಸ್ಟ್ರೈಕ್ ಮಾಡ್ತಾ ಇದೆಯಲ್ಲ, ಈ ಗುಂಪಿಗೂ ಯು ಕ್ಯಾನ್ SIT ಕ್ಯಾನ್ ಕನ್ಸಿಡರ್ ದಿಸ್ ಫೆಲೋಸ್ ಆಸ್ ಸಸ್ಪೆಕ್ಟ್ಸ್. ಈ ಕೇಸಲ್ಲಿ ಸಸ್ಪೆಕ್ಟ್ ಆಗಿ SIT ಕಣ್ಣಿಡಬೇಕು. ಕಾರಣ ಯಾಕೆ ಅಂತಂದ್ರೆ ಇಷ್ಟು ದೊಡ್ಡ ಧರ್ಮಸ್ಥಳದಲ್ಲಿ ಈ ಕೊಲೆಗಳಿಗೆ ಸಹಾಯ ಮಾಡಿದವರು, ತಗೊಂಡ ಮುಚ್ಚಿದವರು, ಗ್ಯಾಂಗ್ ರೇಪ್ ಅಲ್ಲಿ ಭಾಗಿಯಾದವರು, ಗಾಡಿನಲ್ಲಿ ತಗೊಂಡಾಗಿ ಭೀಮನ್ ಕೈ ಕೊಟ್ಟವರು, ಇವರಲ್ಲಿ ಯಾರನ್ನ ಆಗಿರ್ಬೋದಲ್ವಾ? SIT ಯಾಕಂದ್ರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಹತ್ರ ಕೂಡ ಈ ಗುಂಪು ಒಂದು ಮಾರ್ಕ್ ಆಗಿದೆ. ನಾವು ಇದರಲ್ಲೇ ಸಸ್ಪೆಕ್ಟ್ಸ್ ಕೂಡ ಇರ್ಬೋದಲ್ವಾ? ಎಲ್ಲರೂ ಅಂತ ನಾವ್ ಹೇಳ್ತಲ್ಲ, ಅಥವಾ ಇರ್ದಿರೇನೆ ಇರ್ಬೋದು. ಇದ್ರೆ ಐ ಥಿಂಕ್ ಇಟ್ಸ್ ಎ ವೆರಿ ಗುಡ್ ಆಪರ್ಚುನಿಟಿ. SITಗೆ ಒಳ್ಳೆ ಆಪರ್ಚುನಿಟಿ. ದ ಸಸ್ಪೆಕ್ಟ್ಸ್ ಗಳನ್ನು ವ್ಯಕ್ತಿಗಳು ಹೊರಗಡೆ ಬಂದಿದ್ದಾರೆ ಗಲಾಟೆ ಮಾಡಿಕೊಂಡು. ಆಮೇಲೆ ಅವ್ರ ರೀಸನ್ ಏನು ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಸುಳ್ಳು ಪ್ರಸಾರ ಇದ್ರೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಗಲಾಟೆ ಮಾಡೋ ಅಂತ ಗುಂಡಾಗಳು ನೀವೇ ಹಾಕ್ತೀರಾ? ಆಮೇಲೆ ಗಲಾಟೆಗಳು ನೀವೇ ಮಾಡಬೇಕು ಅಂದ್ರೆ ಅಕಸ್ಮಾತ್ ಎದುರಾಳಿ ಕೂಡ ಗಲಾಟೆ ಮಾಡಿದ್ರೆ SITಯ ತನಿಖೆ ಯಾವ ಕಡೆ ಹೋಗ್ಬೇಕು? ಏನೋ ಎಲ್ಲಾ ವಿಚಾರಗಳನ್ನ ಒಂದಂತೂ ನಿಜ, ನಮ್ಗೆ ಈ ಗಲಾಟೆ ಮಾಡಿರೋರು ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ದೇ ಮೈಟ್ ಬಿ ಸಸ್ಪೆಕ್ಟ್ ಇನ್ ದಿಸ್ ಮರ್ಡರ್ಸ್. ಈ ಒಂದು ಮರ್ಡರ್ ಅಲ್ಲಿ ಇವರುಗಳು ಸಸ್ಪೆಕ್ಟ್ ಇರಬಹುದು. ಅಂಡ್ ದಟ್ಸ್ ಎ ಬೆಸ್ಟ್ ಪಾಯಿಂಟ್. ಈ ಒಂದು ಇವತ್ತು ಆಗಿರೋ ಗಲಾಟೆ ಇಟ್ಸ್ ಎನ್ ಆಪರ್ಚುನಿಟಿ. ನಮ್ಗೆಲ್ಲ ಒಂದು ಆಪರ್ಚುನಿಟಿ. ನಮ್ಗೆ ಗುಂಪು ಬೇಕಾಗಿತ್ತು. ಧರ್ಮಸ್ಥಳದಲ್ಲಿ ಒಂದು ಗುಂಪಿದೆ, ಪಾಸಿಬಲಿ ಕೊಲೆಗಾರರಿಗೆ ಹೆಲ್ಪ್ ಮಾಡೋ ಗುಂಪೇ ಇರಬಹುದು ಇದು, ಅಥವಾ ಕೊಲೆಯ ಮಾಡಿರುವಂತ ಸಸ್ಪೆಕ್ಟ್ಗಳೇ ಆಗಿರಬಹುದು. ಐ ಥಿಂಕ್ ಇಟ್ಸ್ ಎವ್ರಿಥಿಂಗ್ ಇಸ್ ಓಪನ್. ಇದನ್ನ ಆಪರ್ಚುನಿಟಿಯಾಗಿ ಬಳಸ್ಕೊಳ್ಳೋಣ. ಅವ್ರು ದಡ್ಡರ ತರ ನಾವು ಹ್ಯಾಂಡಲ್ ಮಾಡೋದು ಬೇಡ. SIT ನೀವು ಇವ್ರ ಮೇಲೆ ಕಣ್ಣಿಟ್ಟಿಲ್ಲ ಅಂದ್ರು ವಿ ವಿಲ್ ಮಾನಿಟರ್. ನಮ್ಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟವ್ರೆ ಈ ಗೂಂಡಾಗಳು. ನಾವು ವಿ ವಿಲ್ ವೆರಿಫೈ ಇವರು ಸಸ್ಪೆಕ್ಟ್ಸಾ ಅಥವಾ ಕ್ರೈಮ್ ಅಲ್ಲಿ ಭಾಗ ಆಗಿದಾರಾ ಅಥವಾ ಕೊಲೆನಲ್ಲಿ ಮಾಡಿ ಸಹಾಯ ಮಾಡಿದಾರಾ? ಆರ್ ದೇ ಪಾರ್ಟ್ ಆಫ್ ಕಾನ್ಸ್ಪಿರಸಿ? ಆರ್ ದೇ ಪಾರ್ಟ್ ಆಫ್ ಕಿಲ್ಲಿಂಗ್? ಆರ್ ದೇ ಪಾರ್ಟ್ ಆಫ್ ಬರಿಂಗ್? ಆರ್ ದೇ ಪಾರ್ಟ್ ಆಫ್ ಗ್ಯಾಂಗ್ ರೇಪ್? ಆರ್ ದೇ ಪಾರ್ಟ್ ಆಫ್ ಕಿಲ್ಲಿಂಗ್? ಆರ್ ದೇ ಪಾರ್ಟ್ ಆಫ್ ಕಿಡ್ನಾಪಿಂಗ್? ಯಾಕಂದ್ರೆ ಅತ್ಯಾಚಾರ ಮಾಡ್ಬೇಕಂದ್ರೆ ಕಿಡ್ನಾಪ್ ಆಗ್ಲೇಬೇಕು. ಕಿಡ್ನಾಪ್ ಮಾಡಕ್ಕೆ ಜನ ಬೇಕೇ ಬೇಕು, ಗಾಡಿ ಬೇಕು, ಡ್ರೈವರ್ ಬೇಕು, ಎತ್ತಾಕೊಂಬರ್ ಬೇಕು. ಆಮೇಲೆ ಅವ್ರನ್ನ ಸಾಯಿಸೋರ್ ಬೇಕು, ಹೆಣ್ಮಕ್ಳನ್ನ ಅಥವಾ ಗಂಡ್ ಮಕ್ಕಳನ್ನ ಸಾಯಿಸೋರ್ ಬೇಕು. ಸಾಯಿಸೋದ ಮೇಲೆ ತಗೊಂಡೋಗಿ ಭೀಮನ್ ಕೊಡಬೇಕು, ಟ್ರಾನ್ಸ್ಪೋರ್ಟ್ ಮೋಡು. ಇವರು ಅದಕ್ಕೆ ಮುಂಚೆ ರೇಪ್ ಮಾಡಿರ್ಬೋದು ಅಥವಾ ರೇಪಲ್ಲಿ ಭಾಗಿಯಾಗಿರ್ಬೋದು. ಈ ಎಂಟೈರ್ ಗ್ಯಾಂಗ್ ಏನಿದೆ ಹೊರಗಡೆ ಬಂದಿದಾರಲ್ಲ, SIT ಶುಡ್ ಮಾರ್ಕ್ ದೆಮ್ ಆಸ್ ಎ ಸಸ್ಪೆಕ್ಟ್ಸ್. ಇವರು ಈ ಕೊಲೆ ಕೇಸಲ್ಲಿ ಸಸ್ಪೆಕ್ಟ್ ಅಂತ ಮಾನಿಟರ್ ಮಾಡಿದ್ರೆ ಐ ಆಮ್ ಶ್ಯೂರ್ ನಾವು ತುಂಬಾ ಹತ್ತಿರದಲ್ಲಿದ್ದೇವೆ, ಈ ಒಂದು ಕೇಸಿನ ಹತ್ತಿರದಲ್ಲೇ ಇದ್ದೀವಿ ಅಂತ ನನಗನ್ನಿಸ್ತದೆ. ಬೀಯಿಂಗ್ ಎನ್ ಅಡ್ವೊಕೇಟ್ ಐ ಶುಡ್ ನಾಟ್ ಮಿಂಡಲ್. ನಾನು ಸೆಂಟ್ರಲ್ ತಲೆ ಹಾಕಬಾರ್ದು. ಬಟ್ ಈ ಆಪರ್ಚುನಿಟಿನ ಸಮಾಜದ ಮುಂದೆ ಹೇಳಿಲ್ಲ ಅಂತಂದ್ರೆ ನನಗೂ ನಿದ್ದೆ ಬರಲ್ಲ. ಹಂಗಾಗಿ ಈ ಎಲ್ಲಾ ವಿಚಾರಗಳನ್ನ ವಿ ಗಾಟ್ ದ ಸಸ್ಪೆಕ್ಟ್ಸ್. SITಗೆ ಸಮಾಜಕ್ಕೆ ಸಸ್ಪೆಕ್ಟ್ಗಳು ಅವರೇ ಹೊರಗಡೆ ಬಂದು ನೀವು ಮುಖ ತೋರಿಸಿದ್ದೀರಾ. ನೀವೆಲ್ಲ ಸಸ್ಪೆಕ್ಟ್ಗಳೇ. ನೀವಂತೂ ಎಸ್ಕೇಪ್ ಆಗಕ್ಕಾಗಲ್ಲ. ಐ ಆಮ್ ಶ್ಯೂರ್ ಯಾರ ಕಣ್ಣಿಗೆ ಬಿದ್ದಿದ್ದೀರಾ ಗೊತ್ತಿಲ್ಲ, ನಮ್ ಕಣ್ಣಿಗಂತೂ ಬಿದ್ದಿದ್ದೀರಾ. ವಿ ವಿಲ್ ನಾಟ್ ಲೀವ್ ಯು ಗೈಸ್. ಓಕೆ, ಯು ಆರ್ ಎ ಸಸ್ಪೆಕ್ಟ್. ಈ ಕೊಲೆ ಕೇಸಲ್ಲಿ, ಈ ಹತ್ಯಾಕಾಂಡದಲ್ಲಿ ಗಲಾಟೆ ಮಾಡ್ತಾ ಇರುವಂತ ಈ ಪರೋಡಿಗಳು, ಈ ರೌಡಿಗಳು, ದೇ ವಿಲ್ ಬಿ ಸಸ್ಪೆಕ್ಟ್. ವೆದರ್ SIT ಕನ್ಸಿಡರ್ ಮಾಡ್ಲೇ ಬಿಡ್ಲಿ, ಬಟ್ ಯು ಆರ್ ಎ ಸಸ್ಪೆಕ್ಟ್. ಯಾಕೆ ಅಂತಂದ್ರೆ SIT ಒಂದು ಉತ್ತಮ ಘಟ್ಟ. ಅಲ್ಲಿ ಹೆಣಗಳು ಸಿಕ್ಕಿದೆ, ಬೋನ್ ಸಿಕ್ಕಿದೆ, ಇಡೀ ಪ್ರಪಂಚ ನೋಡಿದೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳು ತೋರಿಸಿದೆ, ರಾಷ್ಟ್ರೀಯ ಮಾಧ್ಯಮಗಳು ತೋರಿಸಿದೆ, ಇಂಡಿಯಾ ಟುಡೇ ತೋರಿಸಿದೆ, ಆಜ್ ತಕ್ ತೋರಿಸಿದೆ, NDTV ತೋರಿಸಿದೆ. ಲಿಟ್ರಲಿ ಎವ್ರಿ ನ್ಯಾಷನಲ್ ಮೀಡಿಯಾ ಇಸ್ ಫೋಕಸಿಂಗ್ ಆನ್ ದಿಸ್. ಅಂತ ಸಮಯದಲ್ಲಿ ನೀವು ಗಲಾಟೆ ಮಾಡಿ ಸಸ್ಪೆಕ್ಟ್ ಅನ್ನೋ ಟ್ಯಾಗ್ ಅನ್ನ ನೀವೇ ಹಾಕೊಂಡಿದಿರೋ ದಡ್ರ. ಎಲ್ಲರೂ ನಿಮ್ ತರ ದಡ್ರಿರೋದಿಲ್ಲ. ಓಕೆ, ಅವನ್ಯಾರೋ ನನ್ಗೆ ಹೇಳ್ತಾ ಇದ್ದ, ಅಪಿತಪಿ ಧರ್ಮಸ್ಥಳ ಕಡೆ ಬಂದ್ರೆ ಗುರು
ಪೂರ್ತಿ ಪಟಾಲಮೆ ಕರ್ಕೊಂಬತ್ತೀವಿ. ನಾವು ನಿಮ್ ತರ ಚಿಲ್ರೆ 100-200 ಅಲ್ಲ ಗುರು. ಬಂದ್ರೆ ಒಂದು ದಂಡೆ ಬರ್ತೀವಿ. ಏನಂದ್ರೆ ಆ ನೆಲ ಶೇಕ್ ಆಗಬೇಕು, ಆ ರೀತಿ ಒಂದು ನಡೆ ಇರ್ತದೆ. ಎಲ್ಲ ಯಾರನ್ನು ಏನು ಅಂಡರ್ ಎಸ್ಟಿಮೇಟ್ ಮಾಡಕ್ ಹೋಗ್ಬೇಡಿ. ಎಲ್ಲರದು ಅವ್ರದೇ ಆದಂತ ತಾಕತ್ ಇರ್ತದೆ. ಒಬ್ಬ ಸಾಮಾನ್ಯ ಹಳ್ಳಿನಲ್ಲಿ ಹುಟ್ಟಿರುವಂತ ವ್ಯಕ್ತಿ ನಾನೊಂದು ನ್ಯೂಸ್ ಮಾಡಿದ್ರೆ 1000 ಜನ ನೋಡ್ತಾರೆ. ನಾನು ಕರೆದ್ರೆ 1000 ಜನ ಖಂಡಿತ ಬರ್ತಾರೆ. ಬಟ್ SIT ಮಾಡ್ತಾರೋ ತನಿಖೆಗೆ ನಾವ್ ಯಾರು ಅಡ್ಡ ಮಾಡಕ್ ಬಿಚ್ಚಲ್ಲ. ಬಟ್ ನೀವು ಮಾಡಿರೋ ಒಂದು ದಡ್ಡತನ ಏನ್ ಗೊತ್ತಾ ಇವತ್ತು? ನೀವಾಗಿ ಸಸ್ಪೆಕ್ಟ್ಗಳಾಗಿ ಮಾರ್ಕ್ ಮಾಡ್ಕೊಂಡಿದ್ದೀರಾ. ಓಕೆ, ಎಂತ ದಡ್ಡ ಮುಂಡೆವು ಅನ್ನೋದು ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರೋ ಐಡಿಯಾ ಕೊಟ್ರು ಈ ಗಲಾಟೆ ಮಾಡೋದು ಅಂತ. ಬಟ್ ಗಲಾಟೆ ಮಾಡಿ ತುಂಬಾ ಒಳ್ಳೇದಾಯ್ತು. ಕಾರಣ ಯಾಕೆ ಅಂತಂದ್ರೆ ಪ್ರಪಂಚಕ್ಕೆ ಗೊತ್ತಾಯ್ತು ಸಸ್ಪೆಕ್ಟ್ಗಳು ನೀವೇ ಇರ್ಬೋದು ಅಂತ. ಓಕೆ, ವೈ ನಾಟ್? ನೀವು ಈ ಒಂದು ಕೊಲೆ ಕೇಸಲ್ಲಿ ಸಸ್ಪೆಕ್ಟ್ ಯಾಕೆ ಆಗಿರಬಾರ್ದು? ಯಾರು ಅವನು ಪವರ್ ಟಿವಿ ರಾಕಿ ಹೇಳ್ಕೊಟ್ನ ಅಥವಾ ದಣಿಗಳು ಹೇಳ್ಕೊಟ್ರ ಹೋಗಿ ಗಲಾಟೆ ಮಾಡಿ ಅಂತ? ದಡ್ರ ಕಣ ನೀವು. ದಣಿಗಳು ಫ್ಲೈಟ್ ಎತ್ತು ಓಡಾಗಿ ನೀವು ತಗಲಾಕೊಂಡ್ರೆ ಏನ್ ಮಾಡ್ತೀರಾ? ನಿಮ್ಮ ಅಪ್ಪ ಅಮ್ಮ ಜೈಲಿಗೆ ಊಟ ಹೊರಬೇಕಾಗತ್ತೆ. ಓಕೆ, ಇದು ನೀವು ಅನ್ಕೊಂಡಂಗೆ ಮಾಮೂಲಿ ಕೇಸಲ್ಲ. ರಾಜ್ಯ ಸರ್ಕಾರ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಸೆಟಪ್ ಮಾಡಿ ತನಿಖೆ ಮಾಡ್ತಾ ಇರುವಂತ ದೊಡ್ಡ ಹತ್ಯಾಕಾಂಡ. ಕಾಂಜಿ ಪಿಂಜಿ ಕೇಸಲ್ಲ. ದಣಿಗಳ ಅಡ್ಡ ಬಂದವ್ರೆ, ನೀವು ಗಲಾಟೆ ಮಾಡಿದ್ರಿ, ಯಾವುದು ಜಗ್ಗಲ್ಲ ಇಲ್ಲಿ. ಇನ್ಫ್ಯಾಕ್ಟ್ ಹಗ್ಗಕ್ಕೆ ತುಂಬಾ ಹತ್ತಿರವಾಗಿದ್ದೀರಾ. ಓಕೆ, ಅಂಡ್ ಎಲ್ಲಾ ರೀತಿಯ ವ್ಯವಸ್ಥೆ ಮಾನಿಟರ್ ಮಾಡ್ತಾ ಐತೆ. ನೀವೇನ್ ಅನ್ಕೊಂಡಿದ್ದೀರಾ? ಸಮಯ ಹತ್ರ ಬಂದ್ರೆ ಯಾವ ಸರ್ಕಾರವೂ ನಿಮ್ಗೆ ಅಡ್ಡ ಬರಲ್ಲ. ಎಲ್ಲರೂ ಹೇಳೋದು ಅಷ್ಟೇನೇನೆ, ಹಗ್ಗ ಹಾಕಿರಿ ಇವ್ರಿಗೆ ಅಂತ. ಹಗ್ಗಕ್ಕೆ ತುಂಬಾ ಹತ್ತಿರವಾಗಿದ್ದೀರಾ, ಮೇಂಟೈನ್ ಮಾಡ್ಕೊಳ್ಳಿ. ದಡ್ಡತನ ವರ್ಕೌಟ್ ಆಗಲ್ಲ. ಯಾಕೆ ಅಂತಂದ್ರೆ ನಿಮಗೆ ಗಲಾಟೆ ಮಾಡಿ ನಿಮ್ಮ ದಡ್ಡತನವನ್ನ ಎಕ್ಸ್ಪ್ರೆಸ್ ಮಾಡಿದ್ವಿ. ಬಟ್ ಆದ್ರೆ ಒಂದು ವಿಚಾರ ಅಂತೂ ಅರ್ಥ ಆಯ್ತು. ನಮಗೆ ಒಂದು ಗುಂಪು ಸಪರೇಟ್ ಆಗಬೇಕಾಗಿತ್ತು, ಅದು ಸಸ್ಪೆಕ್ಟ್ ಗುಂಪು. ನೀವು ಇವತ್ತು ಸಸ್ಪೆಕ್ಟ್ ಅನ್ನೋ ಒಂದು ರೌಂಡ್ ಆಫ್ಗೆ ನೀವೇ ಮಾಡ್ಕೊಂಡಿದ್ದೀರಾ. ಅಂಡ್ ವಿ ಆರ್ ಹ್ಯಾಪಿ ದಟ್ ನೀವು ಗಲಾಟೆ ಮಾಡಿದ್ದು ತುಂಬಾ ಒಳ್ಳೇದಾಯ್ತು. ಯಾಕೆ ಅಂತಂದ್ರೆ ಸಸ್ಪೆಕ್ಟ್ಗಳು ಯಾರು ಅಂತ ನಮಗೂ ಕೂಡ ಕಾತ್ರದಿಂದ ಬಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಒಂದು ಗಲಾಟೆ ಆಗುತ್ತೆ ಅಂತ. ನಾವಂತೂ ಐ ವಾಸ್ ವೈಟಿಂಗ್. ಈ ಗಲಾಟೆ ಆಗತ್ತೆ ಅಂತ ನನಗಂತ ಅನ್ಸಿತ್ತು. ನಾನು ವೆಯ್ಟ್ ಕೂಡ ಮಾಡ್ತಾ ಇದ್ದೆ. ಯಾಕೆ ಅಂತಂದ್ರೆ ಗಲಾಟೆ ಮಾಡಿದನು ಸಸ್ಪೆಕ್ಟ್ ಆಗಿರ್ಲೇಬೇಕು. ಅಂಡ್ ಐ ಆಮ್ ಶ್ಯೂರ್ ನನ್ ಗೆಸ್ಸು ವರ್ಕೌಟ್ ಆಯ್ತು. ರಹೆ-ಬಾತ್ ಮುಂದಿನ ವಿಚಾರ ವಿ ಆರ್ ವರ್ಕಿಂಗ್. ಓಕೆ, ಇಲ್ಲಿ ಅದಕ್ಕೆ ಹೇಳೋದು, ಮಹೇಶ್ ತಿಮ್ರೋಡು ಮತ್ತೆ ಅವರೆಲ್ಲ ನಾವೇ ಬೇರೆ, ನಮ್ ಸ್ಟೈಲೇ ಬೇರೆ. ಓಕೆ, ಇನ್ ಎವ್ರಿ ಕೆಲಾಮಿಟಿ ದರ್ ಇಸ್ ಅನ್ ಆಪರ್ಚುನಿಟಿ, ಅಂಡ್ ಇನ್ ಎವ್ರಿ ಆಪರ್ಚುನಿಟಿ ದರ್ ಇಸ್ ಅ ಕೆಲಾಮಿಟಿ. ಇಟ್ ಈಸ್ ಅಪ್ ಟು ಯು ವಾಟ್ ಟು ಚೂಸ್, ಕೆಲಾಮಿಟಿ ಆರ್ ಆಪರ್ಚುನಿಟಿ. ನಾನು 99% ಕೆಲಾಮಿಟಿ ಇದು, 1% ಆಪರ್ಚುನಿಟಿ ಇದ್ರೆ ಆ 1% ಆಪರ್ಚುನಿಟಿ ನಾನು ಯಾವಾಗ ಮುಟ್ಟಿರೋದು. ಎಷ್ಟೋ ಜನಕ್ಕೆ 99% ಆಪರ್ಚುನಿಟಿ ಇರುತ್ತೆ, 1% ಕೆಲಾಮಿಟಿ ಇರ್ತದೆ. ಅವ್ರು ಕೇರ್ಲೆಸ್ ಮಾಡಿ ಕೆಲಾಮಿಟಿಲಿ ಬೀಳ್ತಾರೆ. ಇವತ್ತು ನಿಮ್ ಜೊತೆ ಆಗಿದ್ದು ಅದೇನೇನೆ. ನಿಮ್ಗೆ 99% ಆಪರ್ಚುನಿಟಿ ಇತ್ತು, 1% ಕೆಲಾಮಿಟಿ ಇತ್ತು. ಇವತ್ತು ನೀವು ಕೈ ಮಾಡಿ ನಿಮ್ಮ ಮೈ ಮೇಲೆ ನೀವೇ ಹಾಕೊಂಡಿದ್ದೀರಾ. ನೀವ್ ಅನ್ಕೊಂಡಿದ್ದೀರಾ ಬಿಡೋ ಏನು ಕೈ ಮಾಡ್ದೇನಂತ. ಅಲ್ಲಿ 100 ಕ್ಯಾಮ್ರಾಗಳು ನಿಮ್ಮ ಮುಖಗಳನ್ನ, ನಿಮ್ಮ ಬಾಡಿನ ಕ್ಯಾಪ್ಚರ್ ಮಾಡಿದೆ. ಆಮೇಲೆ ನೀವು ಒಂದು ಸಸ್ಪೆಕ್ಟ್ ಗುಂಪಾಗಿ ಮಾರ್ಕ್ ಆಗಿದ್ದೀರಾ. ಅದು SIT ಆಗಿರ್ಬೋದು, ಇಂಟೆಲಿಜೆನ್ಸಿ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು. ಅಫ್ಕೋರ್ಸ್ CBI ಮಾನಿಟರ್ ಮಾಡ್ತಾ ಇದ್ರೆ ಅವರು ಕೂಡ ನಿಮ್ಮನ್ನ ಸಸ್ಪೆಕ್ಟ್ ಆಗಿನೇ ಮಾರ್ಕ್ ಮಾಡ್ಕೊಂತಾರೆ. ಯಾಕೆ ಅಂತಂದ್ರೆ ತನಿಖೆಗೆ ಗಲಾಟೆ ಮಾಡಿ ನೀವು ಅಡ್ಡ ಬಂದಿದ್ದೀರಾ. ನೀವು ಯಾವಾಗೂ ಈ ಕೇಸ್ ಮುಗಿಯೋವರೆಗೂ ನೀವೆಲ್ಲ ಸಸ್ಪೆಕ್ಟ್ ಆಗೇ ಉಳಿತೀರಾ. ನಿಮ್ ಮನೆ ಬರ ಚೆನ್ನಾಗಿಲ್ಲ ಅಂತಂದ್ರೆ ಅರೆಸ್ಟ್ ಆಗ್ತೀರಾ. ಗ್ಲಾಡ್ ಟು ನೋ ದಟ್ ಯು ಆರ್ ಎ ಸಸ್ಪೆಕ್ಟ್. ಓಕೆ, ನಾನು ಹೇಳ್ದಲ್ಲ, ಇನ್ ಎವ್ರಿ ಕೆಲಾಮಿಟಿ ದರ್ ಇಸ್ ಅನ್ ಆಪರ್ಚುನಿಟಿ, ಅಂಡ್ ಇನ್ ಎವ್ರಿ ಆಪರ್ಚುನಿಟಿ there is a calamity. It is up to you what to choose, and I always choose opportunity against calamity. Thank you. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.